ಆಂಟಿ ಫ್ರೀ ಇದ್ದೀರಾ? ವಿಡಿಯೋ ಮಾಡ್ಬೋದಾ? ಏನು ನಿಮಗೆ ಫೀಲಿಂಗ್ ಏನಿದೆ ಬೆಂಗಳೂರಲ್ಲಿ? ಬೆಂಗಳೂರು ಏನು ಫೀಲಿಂಗ್ ಐತೆ, ಅದೇ ಬೆಳಗ್ಗೆ ಹೋಗು ದುಡಿ, ಸಂಜೆ ಬಾ ಮನೆ ಮಲ್ಕ ಅಷ್ಟೇ. ಬ್ರೋ ನಿಮ್ಮ ಹೆಸರು? ಅಶೋಕ್ ರೆಡ್ಡಿ ಅಂತ. ಎಲ್ಲಿಂದ ಬ್ರೋ ಬಂದಿರೋದು ನೀವು? ನಮ್ಮದು ಒಂದು ಕರ್ನಾಟಕ ಬಾರ್ಡ್ರ್ ಮಧುಗಿರಿ. ನಿಮಗೆ ಈಗ ಹಳ್ಳಿ ಮತ್ತು ನಿಮ್ಮ ಹಳ್ಳಿ ಮತ್ತು ಬೆಂಗಳೂರನ್ನ ಕಂಪೇರ್ ಮಾಡಿದ್ರೆ ಇವತ್ತಿನ ದಿನಕ್ಕೆ ಯಾವುದು ಬೆಸ್ಟ್ ಅಂತ ಅನ್ನಿಸ್ತಾ ಇದೆ ನಿಮಗೆ? ಎಲ್ಲಿ ನೆಮ್ಮದಿ ಜಾಸ್ತಿ ಇದೆ? ನೆಮ್ಮದಿ ಇರೋದು ಹಳ್ಳಿಲೇ. ಇಲ್ಲಿ ಯಾವತ್ತಿರೋ ದುಡಿಮೆ ಅಂತ ಓಡಬೇಕು. ಅಲ್ಲಿ ನೆಮ್ಮದಿಯಿಂದ ಇದ್ರೂ 100 ರೂಪಾಯಿ ಇದ್ರೂ ಒಂದು ದಿನ ಜೀವನ ಮಾಡ್ಬೋದು. ಇಲ್ಲಿ 100 ರೂಪಾಯಿ ಇದ್ದರೆ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ಹೊರಗಡೆಯಿಂದ ಬಂದಿರೋರು ತುಂಬ ಜನ ಇದ್ದಾರೆ. ಲೈಕ್ ಹಳ್ಳಿಯಿಂದ ಆಗಿರ್ಬೋದು, ಬೇರೆ ಬೇರೆ ಸ್ಟೇಟಿಂದ ಆಗಿರ್ಬೋದು. ಸೊ ಜಸ್ಟ್ ಅವ್ರ ಹತ್ರ ಹೋಗಿ ಇಂಟ್ರ್ಯಾಕ್ಟ್ ಆಗಿ ಅವ್ರ ಸ್ಟ್ರಗಲ್ಸ್ ಹೇಗಿದೆ ಇಲ್ಲಿ ಬೆಂಗಳೂರಲ್ಲಿ ಅನ್ನೋದ್ರ ಬಗ್ಗೆನೇ ವಿಡಿಯೋ ಆಗಿರುತ್ತೆ. ಬನ್ನಿ ಇನ್ನೇಗೆ ತಡ ಸ್ಟಾರ್ಟ್ ಮಾಡೋಣ. ಎಷ್ಟು ವರ್ಷ ಆಯ್ತು ಆಂಟಿ ನೀವು? ನಾವಾಗಲೇ 40-45 ವರ್ಷ ಆಗೋಯ್ತು. ಇವಾಗ ಏನೋ ಒಂದಿಷ್ಟು ಸಲ ಗೂಡು ಮಾಡಬೇಕು ಅಂತೀವಿ, ಏನೂ ಇಲ್ಲ. ಅವ್ರವ್ರ ಜೀವನ ಕಟ್ಕೊಂಡು ಮಕ್ಳು ಆಚ್ಕೋಗವ್ರೆ ಅಷ್ಟೇ, ಇನ್ನೇನೂ ಇಲ್ಲ. ಈಗ ನಿಮ್ಮ ಜೊತೆ ಮಕ್ಕಳು ಯಾರೂ ಇಲ್ಲ, ನೀವೇ ಅಷ್ಟೇ? ನಾನು ನನ್ನ ಗಂಡ ದುಡ್ಕೊಂಡು ತಿಂತಾ ಇದ್ದೀವಿ. ಸೊ ಅಂದರೂ ನಿಮ್ಮ ಧೈರ್ಯ ಮೆಚ್ಚಬೇಕು ಆಂಟಿ. ಮಕ್ಕಳು ಬಿಟ್ಟೋಗಿದ್ದಾರೆ ಅಂದರೂ ನೀವು ತುಂಬ ಚೆನ್ನಾಗಿ ಜೀವನ ಮಾಡ್ತಿದ್ದೀರಲ್ಲ ಈ ಟೈಮಲ್ಲಿ. ನಮ್ಮಿಂದ ಅವರಿಂದ ನಾವಲ್ಲ. ಇದು ಹಾಲೊಂದು ಮರ, ಎತ್ತ ಕೊಂಬೆ ಎಳ್ಕೊಂಡು ಹೋದ್ರು ಬಂದೇ ಬರಬೇಕು ಬುಡಕ್ಕೆ. ಕರೆಕ್ಟ್. ನಮ್ಮನ್ನು ನಾವು ದುಡಿಬೇಕು. ಒಬ್ಬ ಮಕ್ಕಳು ದುಡ್ದಾಕ್ತಾರೆ, ಸೊಸೈಟಿಗೆ ದುಡ್ದಾಕ್ತಾರೆ ಅಂತ ಹಾಕಕ್ಕೆ ಹೋಗ್ಬಾರ್ದು. ನಮ್ಮನ್ನು ನಾವು ದುಡಿಬೇಕು, ತಿನ್ನಬೇಕು. ಕನಸು ಅಥವಾ ಏನಾದರೂ ಒಂದು ಡೆಸ್ಟಿನಿ ಅಂತ ಇರುತ್ತೆ ಅಲ್ವಾ, ಒಂದು ಕನಸು ಅಂತ ಇರುತ್ತಲ್ಲ. ಸೊ ಆ ಕನಸು ಎಷ್ಟರ ಮಟ್ಟಿಗೆ ಇವತ್ತಿನ ದಿನದಲ್ಲಿ ನನಸು ಆಗ್ತಿದೆ ಅಥವಾ ಆಗ್ದಿಲ್ವೋ, ಅಥವಾ ಪ್ರಯತ್ನ ಮಾಡ್ತಿಲ್ವೋ? ಸೊ ಅಟ್ಲೀಸ್ಟ್ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಪ್ರಯತ್ನ ಮಾಡ್ತಾ ಇದ್ದೀರಾ? ಸೊ ನಿಮ್ಮ ಕನಸು ನನಸಾಗಲಿ ಬ್ರೋ ಫ್ಯೂಚರಲ್ಲಿ, ಓಕೆನಾ? ಟ್ರೈ ಮಾಡಿ ಬ್ರೋ, ಬಿಡಬೇಡಿ ಅಷ್ಟೇ. ಒಂದಲ್ಲ ಒಂದಿನ ನನಸಾಗುತ್ತೆ. ಮಾಡ್ತಾ ಇದ್ದೀನಿ ಬ್ರೋ, ಆದಷ್ಟು ನಾನು ಆರ್ಡ್ರುಗಳೆಲ್ಲ ಸಿಗ್ತಿದೆ ಬ್ರೋ ಕ್ಯಾಬಲ್ಲಿ? ಇಲ್ಲ ಬ್ರೋ, 3-4 ಗಂಟೆ ಬಂದು ಕುತ್ಕೊಂಡಿದ್ದೀವಿ, 6 ಆಗೈತಿಲ್ಲ ಬಿದ್ದಿಲ್ಲ ದುಡ್ಡು. ನಮಸ್ಕಾರ. ನಮಸ್ತೆ ಬ್ರೋ. ನಿಮ್ಮ ಹೆಸರು? ಹರೀಶ್ ಅಂತ. ಎಲ್ಲಿಂದ ಬಂದಿರೋದು ನೀವು ಇಲ್ಲಿ? ಹಾಸನ. ಎಷ್ಟು ವರ್ಷ ಆಯ್ತು ಬ್ರೋ ಬಂದೀವಿ ನೀವು ಇಲ್ಲಿ? ಬೆಂಗಳೂರಿಗೆ ಬಂದು 12 ವರ್ಷ ಇದೆ. ಊರಿಂದ ಬಂದಾಗ ತುಂಬ ಪ್ರಾಬ್ಲಮ್ ಇತ್ತು. ಈಗೆಲ್ಲ ಆರಾಮಾಗಿ ದುಡಿಮೆ ಎಲ್ಲ ನಾವು ಬೆಳಿಬೇಕನ್ನೋ ಇದು ಛಲ ಅನ್ನೋ ಊರಲ್ಲೆಲ್ಲ ತುಂಬ ಕಷ್ಟದಲ್ಲಿ ಬಂದವರು. ಈಗ ಒಂದು ಹಂತದಲ್ಲಿ ಚೆನ್ನಾಗಿ ಬಂದಿದ್ದೀವಿ. ಊರ ಕಡೆಯಲ್ಲೂ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದೀವಿ ಇಲ್ಲಿ ಬಂದು. ನಿಮ್ಮ ಮಾತು ಕೇಳಿದ್ರೆ ಅಂದರೆ ಬೆಂಗಳೂರಲ್ಲಿ ಬಂದು ದುಡಿಬೇಕು ಅಂತ ಬಂದವ್ರಿಗೆ ಬೆಂಗಳೂರೇನು ಲಾಸ್ ಮಾಡಲ್ಲ, ಕೈ ಹಿಡಿಯುತ್ತೆ ಅನ್ನೋದೊಂದು ಅಭಿಪ್ರಾಯ ಹೇಳ್ತಾ ಇದ್ದೀರಾ ನೀವು? ಖಂಡಿತವಾಗಿ ಬೆಂಗಳೂರು ಯಾವತ್ತೂ ಕೈ ಬಿಡಲ್ಲ, ಕೈ ಹಿಡ್ದೇ ಹಿಡಿಯುತ್ತೆ. ಆದರೆ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಮ್ಮ ಮೇಲೆ ಡಿಪೆಂಡು. ನಾವು ಕೆಲಸ ಎಷ್ಟು ದುಡಿಮೆ ಕೆಲಸದಲ್ಲಿ ನಾವು ನಿಷ್ಠೆಯಿಂದ ಕೆಲಸ ಮಾಡ್ತೀವೋ ಆ ಕೆಲಸ ಅಷ್ಟೇ ನಿಷ್ಠೆಯಿಂದ ನಮಗೆ ರೂಪಿಸ್ಕೊಡುತ್ತೆ. ಜೊತೆ ಮಾತಾಡಿ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು. ಸೊ ಬರೋದಕ್ಕೂ ಮುಂಚೆ ನೀವು ಒಂದು ಸ್ವಲ್ಪ ಕನಸನ್ನ ಕಟ್ಕೊಂಬಂದಿರ್ತೀರಲ್ಲ ಬ್ರೋ, ಊರಿಂದ ಬರ್ಬೇಕಾದ್ರೆ ನಾನು ಹೋಗ್ಬಿಟ್ಟು ಇದನ್ನು ಅಚೀವ್ ಮಾಡಬೇಕು, ಇದನ್ನು ನಾನು ಅಂದ್ಕೊಂಡಿರೋದೆಲ್ಲ ನಿಜ ಮಾಡಬೇಕು, ಅದು ಇವತ್ತಿನ ಮಟ್ಟಿಗೆ ಎಷ್ಟು ಸತ್ಯ ಆಗಿದೆ? ನಾನು ಇವಾಗ ಬರೋವಾಗ ಒಂದು ಸ್ವಂತ ಗಾಡಿ ಇರಬೇಕಾಗಿತ್ತು ನನಗೆ. ಅಂತ ಒಂದು ಶೋರೂಮ್ ಗಾಡಿ ಸಾಲಾಗೆಲ್ಲ ಮಾಡಿಬಿಟ್ಟು ಶೋರೂಮ್ ಗಾಡಿ ತೊಗೊಂಡು ಬಂದೆ. ಇಲ್ಲಿಗೆ ಬಂದ ಮೇಲೆ ಡ್ಯೂಟಿ ಮಾಡಿದಾಗ ಗೊತ್ತಾಗಿತ್ತು ನನಗೆ, ಅಷ್ಟೊಂದು ಕನಸು ಕಟ್ಕೊಂಡು ಬರೋಕ್ಕೆ ಬೇಡ ಅಂತ ಗೊತ್ತಾಗಿತ್ತು ನನಗೆ. ಅಂತ ಹೇಳ್ತಿದ್ರೆ ನೀವು ಬರ್ಬೇಕಾದ್ರೆ ಇಟ್ಕೊಂಡಿರೋದು ಹೋಗಿ ನಾನೊಂದು ಕ್ಯಾಬ್ ಮಾಡಿಬಿಟ್ಟು ಅದರಿಂದ ನಾನು ಅರ್ನ್ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀರಾ. ಬಟ್ ಓನಾಗಿ ಏನೋ ಮಾಡ್ಕೋಬೇಕು, ಬಿಸ್ನೆಸ್ ಥರ ಏನೋ ಮಾಡಬೇಕು ಅಂತ ನಾನು ಯೋಚನೆ ಮಾಡಿ ಬಂದಿದ್ದು. ಇಲ್ಲಿ ಬಂದಾಗ ಅಟ್ಲೀಸ್ಟ್ ಇಲ್ಲಿ ಬೆಂಗಳೂರಲ್ಲಿ ಇರೋದಕ್ಕೆ ಇಲ್ಲಿ ಬಾಡಿಗೆ ರೆಂಟ್ ಸೆಟ್ ಆಗುತ್ತೆ ಅಷ್ಟೇ. ಅದಕ್ಕೆ ಮಿಂಚಿ ಒಂದು ಸಂಪಾದನೆ ಮಾಡಿ ಊರಲ್ಲಿ ಉದ್ಧಾರ ಮಾಡೋದು ಏನೂ ಇಲ್ಲ. ಬಂದು ಜೀವನ ಮಾಡಬೇಕು, ಊಟ ಮಾಡಬೇಕು, ಹೋಗ್ಬೇಕಷ್ಟೆ. ಅದಕ್ಕೆ ಮಿಂಚಿ ಇನ್ನು ಸಂಪಾದನೆ ಮಾಡಿ ಏನೋ ಮಾಡ್ಕೊಂಡು ಬರ್ತೀವಿ ಅಂತ ಯೋಚನೆ ಇಟ್ಕೊಂಡು ಬಂದರೆ ಅದು ಮಾತ್ರ ಆಗೋದು ಕೆಲಸ ಅಲ್ಲ ಇದ್ದ ಪರಿಸ್ಥಿತಿಗೆ. ಬಟ್ ನೀವು ಬಂದಿದ್ದಾದ್ಮೇಲೆ ಕ್ಯಾಬ್ ತೊಗೊಂಡಿದ್ದೀರಾ, ನೀವು ಸಾಲ ಮಾಡೋದ್ರು ಕ್ಯಾಬ್ ತೊಗೊಂಡು ಈಗ ಸದ್ಯಕ್ಕೆ ನೀವು ಜೀವನ ಮಾಡ್ತಾ ಇದ್ದೀರಾ. ಅವತ್ತಿಂದ ಅವತ್ತು ಜೀವನ ಮಾತ್ರ ಆಗ್ತಾ ಇದೆ ಅಷ್ಟೇ. ಸೊ ಏನು ಸೇವಿಂಗ್ಸ್ ಅನ್ನೋದು ಮಾಡೋದಕ್ಕೆ ಆಗ್ತಾ ಇಲ್ಲ, ಮಾಡೋಕ್ಕೇನಿಲ್ಲ. ಏನೋ ಒಂದು ಏನಾಗಿದೆ ಅಂದರೆ ನಾವು ದುಡಿಯೋದು ಬರೀ ಮನೆ ಬಾಡಿಗೆಗೆ, ನಾವು ತಿನ್ನೋ ಅನ್ನಕ್ಕೂ, ನಾವು ಬಾಡಿಗೆಗೆ, ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು ಇಷ್ಟಕ್ಕೆ ಮಾತ್ರ ನಡೀತಾ ಇದೆ. ನಾವು ಮುಂದೆ ಬರೋಕ್ಕಂತೂ ಆಗ್ತಾಯಿಲ್ಲ, ಯಾವುದೇ ಕಾರಣಕ್ಕೂ ಆಗ್ತಾಯಿಲ್ಲ. ನಾವೇನೇ ಟ್ರೈ ಮಾಡಿದ್ರು 24 ಅವರ್ಸು ನಿದ್ದೆ ಕಟ್ಕೊಂಡು ಗಾಡಿ ಓಡಿಸ್ತೀವಿ. ನಾವು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲ ಮಾಡಿದ್ರು ನಾವು ಇವತ್ತೂ ಯಾವುದೇ ಮೆಚ್ಯೂರಿಟಿ ನಮ್ಮ ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೇಳಿದ್ರು ಕೊಡೋಕ್ಕಾಗ್ತಾಯಿಲ್ಲ, ನಮ್ಮ ಕೈಲಿ ತೊಗೊಂಡೋಗಿ ಕೊಡೋಕ್ಕಾಗ್ತಾಯಿಲ್ಲ. ನಾವು ಕೊಡಬೇಕು ನಮ್ಮ ಮಕ್ಕಳಿಗೆ ಅಂದರೆ ನಾವು ರ್ಯಾಪಿಡೋನೋ ಏನೋ ಒಂದು ಮಾಡ್ಕೊಂಡು ಹೋಗ್ಬೇಕು. ಕಂಪ್ನಿ ಕಡೆಯಿಂದ ನಮಗೆ ಏನೊಂದು ಒಂದು ಬೆನಿಫಿಟ್ ಇಲ್ಲ, ಏನೂ ಇಲ್ಲ. ಕಂಪ್ನಿಯಲ್ಲಿ ದುಡಿಬೇಕು. ಕಂಪ್ನಿಯಲ್ಲಿ ದುಡಿದಿದ್ದು ಮನೆಗೆ ರೇಷನ್ನು, ಮನೆ ಬಾಡಿಗೆ, ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು ಇದು ಕಟ್ಕೊಂಡ್ರೆ ಅಲ್ಲಿಗೆ ನಾವು ಕಾರ್ ಲೋನ್ ಕಟ್ಕೊಂಡು ನಾವು ಜೀವನ ಮಾಡೋದೇ ತುಂಬ ಕಷ್ಟ ಇದೆ. ಚೆನ್ನಾಗಿ ಮಾತಾಡಿದ್ರಿ ಬ್ರೋ, ತುಂಬ ಖುಷಿ ಆಯಿತು ಬ್ರೋ ನಿಮ್ಮ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಕಳಿಸ್ಬೇಕು ಅವ್ರನ್ನ, ಅವ್ರ
ಚಿಕ್ಕ ಮಕ್ಕಳೇನು ಆಚೆ ಹೋಗಿಲ್ಲ, ಹೆಂಡ್ತಿ ಮಕ್ಳು ಕಟ್ಕೊಂಡು ಆಚೆಗೆ ಹೋಗವ್ರೆ. ಅವ್ರಿಗೂ ಕಷ್ಟ ಸುಖ ಗೊತ್ತಾಗಬೇಕಲ್ವ. ಅಪ್ಪ ಅಮ್ಮನ ಜೊತೆಲೇ ಇದ್ಕೊಂಡು ನಾವು ದುಡಿತಾ ಇದ್ದೀವಿ, ಹೆಂಡ್ತಿ ಮಕ್ಕಳ ಜೊತೆಲಿ ಇದ್ರಾಗಲ್ಲ. ಅವ್ರಿಗೂ ಗೊತ್ತಾಗಬೇಕಲ್ವ ಕಷ್ಟ ಸುಖ, ನಮ್ಮ ಮಕ್ಳು ಹೆಂಗೆ ಬೆಳೆಸ್ಬೇಕು, ನಮ್ಮಪ್ಪ ನಮ್ಮಮ್ಮ ಹೆಂಗೆ ಬೆಳೆಸವ್ರೆ ಆ ಥರ ಅವ್ರಿಗೂ ಗೊತ್ತಾಗಬೇಕಲ್ವ. ಸಂಪಾದನೆ ಮಾಡಲಿ, ಅವ್ರು ಕೋಟಿಗೆ ಬದುಕಲಿ, ನಮಗೆ ಬೇಡ ಅವರು ಋಣ. ಈಗ ರಾತ್ರಿ ಊಟ ಮಾಡಿ ಮನ್ಗಿದ್ರಂತೆ ಬೆಳಗ್ಗೆ ಹೊಂಟೋದ್ರಂತೆ ಅನ್ನೋಂಗೆ ಯಾರ ಕೈ ಕಾಳಿಗೂ ಮಕ್ಕಳು ಚೆನ್ನಾಗಿರಲಿ, ಎಲ್ಲಿದ್ರು ಮಕ್ಕಳು ಚೆನ್ನಾಗಿರಲಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಜನರ ಮಾತುಗಳು ಕೇಳಿದಾದ್ಮೇಲೆ ಓವರಲ್ ಆಗಿ ಒಂದೆರಡು ಸಾಲುಗಳ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದರೆ, ಹೇ ನಮ್ಮ ಬೆಂಗಳೂರು, ಇಲ್ಲಿ ಎಲ್ಲರಿಗೂ ಜಾಗವಿರುವ ಒಂದು ತಾಯಿಯ ಮಡಿಲಿನಂತೆ ವಿಶಾಲವಾದ ಪ್ರದೇಶ. ಇಲ್ಲಿ ಕೆಲಸ ಹುಡುಕಲು ಬಂದವರೆಷ್ಟೋ, ಕೆಲಸ ಸಿಗದೆ ಪರದಾಡಿದವರು ಎಷ್ಟೋ, ಕೆಲಸ ಸಿಕ್ಕರೂ ಸಂಬಳ ಸಾಕಾಗದೆ ಹೋರಾಡುತ್ತಿರುವವರು ಎಷ್ಟೋ. ಹಾಗಿದ್ದರೂ ಜೀವನ ನಡೆಸುತ್ತಾ, ಕನಸುಗಳನ್ನು ಬೆನ್ನತ್ತುತ್ತಾ, ನೆಮ್ಮದಿಯನ್ನು ಹುಡುಕಾಡುತ್ತಾ ಸಾಗುತ್ತಿರುವ ನಗರವೇ ನಮ್ಮ ಬೆಂಗಳೂರು. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊತೀರಿ. ಬಾಯ್ ಬಾಯ್, ಟೇಕ್ ಕೇರ್.